ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಎದ್ದು ಆಚೆ ನೋಡ್ತಾ ಇದ್ದೀನಿ. ಫುಲ್ ಸ್ನೋ ಆಗಿದೆ. ಗೊತ್ತಿಲ್ಲ, ರಾತ್ರಿ ಎಲ್ಲ ಫುಲ್ ಸ್ನೋ ಆಗಿರ್ಬೋದು. ಸಿ, ಯು ಕ್ಯಾನ್ ಸಿ ಆಲ್ ದಿಸ್ ಇಸ್ ಆಲ್ ಸ್ನೋ. ಸಿಕ್ಕಾಪಟ್ಟೆ ಆಗಿದೆ ನಿನ್ನೆ, ಅದಕ್ಕೆ ಅಂದರೆ ರಾತ್ರಿ. ಆ್ಯಂಡ್ ದ ಟೆಂಪ್ರೇಚರ್ ಇಸ್ -5, ಸೊ ಇಟ್ಸ್ ವೆರಿ ಕೋಲ್ಡ್ ಸೈಡ್. You can see ಇವಾಗ ಟೈಮ್ ಆಲ್ಮೋಸ್ಟ್ 11:15 ಆಗಿದೆ. ಬ್ರೇಕ್ಫಾಸ್ಟ್ ಆಫೀಸಲ್ಲಿ ಮಾಡ್ತೀನಿ ಅಂತ ಹೋದರು. ಇವಾಗ ಊಟಕ್ಕೂ ಏನು ಅಷ್ಟು ಅಲ್ಲಿ ಏನು ಆಪ್ಷನ್ಸ್ ಇರೋಲ್ಲ. ಅದಕ್ಕೆ ನಾನೇನು ಅನ್ಕೊತಾ ಇದ್ದೀನಿ, ಇಟ್ಸ್ ಲೈಕ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆ ಇಲ್ಲಿಂದ ಅವ್ರ ಆಫೀಸ್ಗೆ. ನಾನೇ ಹೋಗಿಬಿಟ್ಟು ಕೊಟ್ಟು ಬರೋಣ ಅಂದ್ಕೊತಾ ಇದ್ದೀನಿ. ಆಲ್ರೆಡಿ ಚಿಕನ್ ಗ್ರೇವಿ ಇದೆ, ಘೀ ರೈಸ್ ಮಾಡ್ಕೊತೀನಿ, ಆ್ಯಂಡ್ ಚಿಕನ್ ಗ್ರಿಲ್ ಇದೆ ಅಲ್ವಾ. ಸೊ ಇದಿಷ್ಟನ್ನು ಪ್ಯಾಕ್ ಮಾಡಿಬಿಟ್ಟು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಈ ರೈಸ್ನ ನಾನಿವಾಗ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ಮಿನ್ ರೈಸ್ ಅಂತ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 2.5 ಕಪ್ಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಸೋಕ್ ಮಾಡೋಕ್ಕೆ ಇಡ್ತೀನಿ. ನಾನು ಇವತ್ತು ಗೀ ರೈಸಿಗೆ ಇಲ್ಲಿ GRB ಮರಳಾದ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪ್ಯಾನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅವಾಗವರೆಗೂ ನಾನು ಇನ್ನೇ ಚಿಕನ್ ಹೇಳಿದ್ದೆ ಗೊತ್ತಾ, ಇಲ್ಲೇ ಇದೆ. ಹೇಗಾಗಿದೆ ನೋಡೋಣ. ಇದು ಆಲ್ರೆಡಿ ಫುಲ್ಲು ಇದಾಗಿದೆ, ನಾನಿನ್ನು ಬಿಸಿ ಆಗಿಲ್ಲ. ಅದಾಗಲಿ, ಇಲ್ಲಿವರೆಗೂ ನಾವು ಇದೇನಾಗಿದೆ ಅಂತ ನೋಡೋಣ, ಆಯಿತಾ. ಸೊ ಐ ಡೋಂಟ್ ನೋ ಏನಾಗಿದೆ ಅಂತ, ಬಟ್ ಯಾ, ಇಟ್ ಲುಕ್ಸ್ ವೆರಿ ಗುಡ್. ಸೊ ಇದನ್ನು ನಾನು ಒಂದ್ಸಲ ತಿರ್ಗಾ ಬಿಸಿ ಮಾಡ್ಕೊತೀನಿ. ಚೆನ್ನಾಗಿ ಕುಕ್ ಆಗಿದೆ ಪರ್ಫೆಕ್ಟಾಗಿ. ಪ್ಯಾನ್ ಇವಾಗ ಬಿಸಿಯಾಗಿದೆ. ನಾನಿದು ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಬಿಸಿಯಾಗಿದೆ. ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇಲ್ಲಿ ಆನಿಯನ್ಸ್ನ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಲ್ ಗೋಲ್ಡನ್ ಬ್ರೌನ್ ಆಗಿದೆ. ಈ ಪಾಯಿಂಟಿಗೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು 2.5 ಕಪ್ಸ್ ಆಫ್ ರೈಸ್ ತೊಗೊಂಡಿದ್ದೆ. ಅದಕ್ಕೆ 5 ಕಪ್ಸ್ ಆಫ್ ವಾಟರ್ನ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟೆ ಹಾಕಿದ್ದೀನಿ, ಬೇಗ ಆಗುತ್ತೆ ಅಂತ. ಅದು ಫುಲ್ ಬಾಯ್ಲ್ ಆದಮೇಲೆ ನಾನು ರೈಸ್ನ ಅದರಲ್ಲಿ ಹಾಕ್ತೀನಿ. ಕಂಪ್ಲೀಟ್ ಬಾಯ್ಲ್ ಬಂದಮೇಲೆ ನಾನಿದು ರೈಸ್ನ ಹಾಕಿದ್ದೀನಿ ಇದರಲ್ಲಿ. 2.5 ಕಪ್ಸ್ ಆಫ್ ರೈಸ್. ಇದನ್ನು ಒಂದ್ಸಲ ಸ್ಟಿರ್ ಮಾಡಿಬಿಟ್ಟು ನಾನು ಮುಚ್ಚಿಬಿಟ್ಟಿರ್ತೀನಿ. ಹಸ್ಬೆಂಡ್ ಕೊಲಿಗೂ ಇದೇ ಅಪಾರ್ಟ್ಮೆಂಟಲ್ಲಿ ಇರೋದಲ್ವಾ, ಸೊ ಅವ್ರ ವೈಫೂ ಇಲ್ಲೇ ಇದ್ದಾರೆ. ನಾವು ಇಬ್ಬರೂ ಫುಡ್ ಮಾಡಿಬಿಟ್ಟು ತೊಗೊಂಡು ಹೋಗೋಣ ಅಂದ್ಕೊತಾ ಇದ್ದೀವಿ. ಸೊ ಅವರಿಗೆ ಗೊತ್ತಿಲ್ಲ ನಾವು ತರ್ತಿದ್ದೀವಿ ಅಂತ. ಸೊ ಲೆಟ್ಸ್ ಸಿ. ಬೆಳಗ್ಗೆಯಿಂದ ಸ್ನೋಫಾಲ್ ಆಗ್ತಾನೇ ಇದೆ, ನಿಲ್ತಾನೇ ಇಲ್ಲ. ಇವಾಗ ಟೆಂಪ್ರೇಚರು -3 ಇದೆ. ಆದರೆ ಇಲ್ಲಿ ಸ್ನೋ ಫುಲ್ 100%, 70%, 2 ಗಂಟೆವರೆಗೂ ಫುಲ್ ಸ್ನೋ ಇದೆ ಅಂತಲೇ ತೋರಿಸ್ತಾ ಇದೆ. ಆ್ಯಕ್ಚುಲಿ ಫೀಲ್ಸ್ ಲೈಕ್ -16 ಅಂತ ಇದೆ, ಬಿಕಾಸ್ ಆಫ್ ವಿಂಡ್. ಸಖತ್ ಜೋರಾಗಿ ವಿಂಡ್ ಬರ್ತಾ ಇದೆ. ನಿಮಗೆ ಸ್ವಲ್ಪ ಕಾಣಿಸ್ತಿರ್ಬೋದು ಐ ಥಿಂಕ್ ಇದರಲ್ಲಿ. ಬಟ್ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ಇನ್ನೂ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂಸ್ ಇದೆಲ್ಲ ನೋಡಿ. ಮನೆ ಹತ್ರ ಒಂದು ಫುಲ್ಲು ಸ್ನೋ ಇದೆಲ್ಲ. ಈ -14 ಡಿಗ್ರಿಯಲ್ಲಿ ನಾವು ಇವಾಗ ಹೋಗಿ ಊಟ ಕೊಟ್ಬಿಟ್ಟು ಬರ್ತೀವಿ. ಆ್ಯಸ್ ಯು ಕ್ಯಾನ್ ಸಿ ರೈಸ್ ರೆಡಿ ಆಗಿದೆ. ಸೊ ನಾನು ಇದನ್ನು ಸ್ವಲ್ಪ ಹಾಕ್ತೀನಿ. ಆದರೆ ಇದು ಕಂಟೈನರ್ ಇದೆ. ಸೊ ಇದು ಚಪಾತಿ ಥರ ಇದು ಒಂದು ಹಾಕ್ತೀನಿ, ಆ್ಯಂಡ್ ಸಮ್ ಚಿಕನ್ ಗ್ರೇವಿ. ಈ ಲೆಗ್ ಪೀಸ್ನ ನಾನು ಹಾಕ್ತಾಯಿದ್ದೀನಿ. ಆ್ಯಂಡ್ ಡೆಸರ್ಟಿಗೆ ಇದು ನನ್ನ ಹತ್ರ ಬನಾನಾ ಕೇಕ್ ಇದೆ, ಇದ್ರದ್ದು ಒಂದು ಸ್ಲೈಸೂ ಹಾಕ್ತೀನಿ. ಯಾ, ನಾನು 1 ಪೀಸ್ ಆಫ್ ಬನಾನಾ ಕೇಕನ್ನು ಹಾಕಿದ್ದೀನಿ. ಸೊ ಯಾ, ವಿಲ್ ಟೇಕ್ ದಿಸ್ನ ನಾವು ತೊಗೊಂಡೋಗೋಣ. ಓಕೆ. ಸೊ ಟೆಂಪ್ರೇಚರ್ ಜಾಸ್ತಿ ಇದೆ ಅಲ್ವಾ, ನಮ್ಮ ಸೇಫ್ಟಿಗೆ ನಾವು ಫುಲ್ ಕವರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಯಾ, ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ನಡ್ಕೊಂಡು ಹೋಗಬೇಕಲ್ವಾ ಅಲ್ಲಿವರೆಗೂ, ಸೊ ಜಾಸ್ತಿ ನಮಗೆ ಫೀಲ್ ಆಗುತ್ತೆ ಚಳಿ. ಸೊ we need to wear this as well.
ಕಾಲ್ಗೂ ಅಂದರೆ ಜಾಸ್ತಿ ಚಳಿ ಆಗದೆ ನಮಗೆ ಮೇಯ್ನು ಫೀಟ್ ಟೋಸು ಫಿಂಗರ್ಸು ಆ ಥರ ಅದಕ್ಕೇ ಜಾಸ್ತಿ ಚಳಿ ಆಗೋದು. ಸೊ ವಿ ಹ್ಯಾವ್ ಟು ಕವರ್ ದೋಸ್ ಆ್ಯಸ್ ವೆಲ್ ಆ್ಯಂಡ್ ಆಲ್ಸೋ ದ ಇಯರ್ಸ್. ಒಂದು 5 ಮಿನಿಟ್ಸ್ ನೀವು ಆಚೆ ಇದ್ದರೆ ನಿಮಗೆ ಕಿವಿ ಇದೆ ಅಂತಲೇ ಫೀಲ್ ಆಗಲ್ಲ, ಅಷ್ಟು ಚಳಿ ಇದೆ. ಸೊ ಸಾಕ್ಸ್ ಎಲ್ಲ ಹಾಕ್ಕೊಂಡು fully covered. You need to keep yourself warm. ಇಷ್ಟು ಚಳಿ ಇಲ್ಲ ಅಂದರೆ ಇಷ್ಟೆಲ್ಲ ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ, ಬಟ್ ಮತ್ತೆ ನಡ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಡ್ಕೊಂಡು ಹೋಗೋದು. ಐ ಆಮ್ ವೇರಿಂಗ್ ದಿಸ್ ಶೂಸ್. ಇದೇ ಹಾಕ್ಕೊತೀನಿ. ಲೈಕ್ ಅಂದರೆ ನಡೆಯೋಕ್ಕೆಲ್ಲ ತುಂಬ ಕಂಫರ್ಟ್ ಆಗುತ್ತೆ. ಇದು ಬೇರೆ ಶೂಸಲ್ಲೆಲ್ಲ ಅಷ್ಟು ಕಂಫರ್ಟ್ ಇರಲ್ಲ, ಲೈಕ್ ಸ್ಲಿಪ್ಪರಿ ಇರುತ್ತೆ. ಅದಕ್ಕೆ ಈ ಶೂಸ್ ಇಸ್ ಗ್ರಿಪ್ ತುಂಬ ಚೆನ್ನಾಗಿದೆ. ಸಿ, ಸೊ ದಿಸ್ ಶೂಸ್ ಐಮ್ ವೇರಿಂಗ್. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ. ಮೇನ್ ಯು ಹ್ಯಾವ್ ಟು ಕವರ್ ಯುವರ್ ಇಯರ್ಸ್, ಮೇನ್ ಅದು. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ವೆನ್ ಐ ವಾಸ್ ಕಮಿಂಗ್ ಟು ಅಮೇರಿಕಾ, ಲೈಕ್ ಶಿ ಗಿಫ್ಟೆಡ್ ಮಿ ದಿಸ್ ಸೊ ದ್ಯಾಟ್ ಐಲ್ ಬಿ ಸೋ ವಾರ್ಮ್. ಸೊ ಯು ನೀಡ್ ಟು ಕವರ್ ಯುವರ್ ಸೆಲ್ಫ್ ಲೈಕ್ ದಿಸ್. ನೀಡ್ ಟು ಈ ಥರ ಕಿವಿ ಫುಲ್ಲು ಕವರ್ ಆಗಿರಬೇಕು. ಓಕೆ, ತಲೆನೂ ಅಷ್ಟೇ. ಸ್ನೋ ಬೀಳ್ತಾ ಇದೆ ಅಲ್ಲ, ಸೊ ತಲೆ ಮೇಲೆ ಬೀಳುತ್ತೆ ಅಂತ ತಲೆನೂ ಕವರ್ ಮಾಡ್ಕೋಬೇಕು. ದಿಸ್ ಒನ್. ಸೊ ವಿ ಆರ್ ಆಲ್ಮೋಸ್ಟ್ ರೆಡಿ ಆ್ಯಂಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ವಿ ನೀಡ್ ದಿಸ್ ಆಸ್ ವೆಲ್ because it's so cold. You need your gloves. Okay, so I'm ready. ನಾವು ಇವಾಗ ಊಟ ತೊಗೊಂಡು ಹೋಗೋಣ. ಊಟ ತೊಗೊಂಡು ಹೋಗೋಕ್ಕೆ ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಹೋಗಬೇಕು ನಾವು ಎವ್ರಿ ಟೈಮ್. ಓಕೆ, ಸೊ ಯಾ, ಲೆಟ್ಸ್ ಗೋ. ಸೊ ನಾವಿಬ್ಬರು ರೆಡಿಯಾಗಿದ್ದೀವಿ, ತೊಗೊಂಡು ಹೋಗ್ತಾ ಇದ್ದೀವಿ. ಬಾಯ್. ಯಾ, ಎಲ್ಲ ಫುಲ್ ಸ್ನೋ ಬಿದ್ದಿದೆ, ಇನ್ನೇ ಫುಲ್ ಆಗಿದೆ. ಹೋಗ್ತಾ ಇದ್ದೀವಿ. ಇಲ್ಲಿದ್ದಾರೆ ನಮ್ಮ ಯಜಮಾನ್ರು. ಇವಾಗ ನಾವು ಇಲ್ಲಿ ಬಂದು ರೀಚ್ ಆದ್ವಿ. ಇವರ ಕೊಲೀಗ್, ಇವರು ಅವ್ರ ವೈಫ್. ಫುಲ್ ಸ್ನೋ. ತುಂಬ ಚಳಿ ಇದೆಯಪ್ಪ. ಬರ್ತಾ ಆನ್ ದ ವೇ ತುಂಬ ಚಳಿ ಇತ್ತು, ಹಂಗೆ ಸ್ನೋ ಎಲ್ಲ ಮುಖದ ಮೇಲೆ ಬೀಳ್ತಾ ಇತ್ತು. ಈ ಥರ ಎಲ್ಲ ಫುಲ್ ಆನ್ ದ ವೇ ಫುಲ್ ಸ್ನೋ ಆಗಿತ್ತು. ಅದಕ್ಕೆ ನಾವಲ್ಲಿ ಸ್ನೋಯಿಂದ ಸ್ನೋಮ್ಯಾನ್ ಎಲ್ಲ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದ್ವಿ. ಇಷ್ಟು ಚಳಿ ಇರುತ್ತೆ ಅಂತಲೇ ನಾವು ಜಾಸ್ತಿ ಆಚೆ ಹೋಗಲ್ಲ, ಬಿಕಾಸ್ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಟ್ ಒನ್ ಪಾಯಿಂಟ್. ಇವಾಗ ಬಂದ್ವಿ ಮನೆಗೆ. ಊಟ ಕೊಟ್ಬಿಟ್ಟು ಅವ್ರು ಊಟ ಮಾಡಾದಮೇಲೆ ನಾವು ಮನೆಗೆ ಬಂದ್ವಿ. ಎಷ್ಟು ಚಳಿ ಇತ್ತು ಅಂದರೆ ಯಪ್ಪ, ವಿಂಡೇ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿತ್ತು, ಅಷ್ಟು ಚಳಿ ಇತ್ತು, ಅಷ್ಟು ವಿಂಡು. ಸೊ ಅದರಲ್ಲೂ ಸ್ನೋ ಬೇರೆ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.